ಇಂದಿನಿಂದ ವಿಶೇಷ ಅಧಿವೇಶನ ಸರ್ಕಾರ ಕರೆದಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಸರ್, ಇವತ್ತಿಂದ ಸರ್ಕಾರ ವಿಶೇಷ ಅಧಿವೇಶನ ಕರೆದಿದ್ದಾರೆ. ರಾಜ್ಯಪಾಲರು ಆ ಭಾಷಣವನ್ನು ವಿರೋಧಿಸಿ ತೆರಳಿದೆ ಸರ್. ಶಾಸಕರಾಗಿ ನಿಮ್ಮ ಅಭಿಪ್ರಾಯ ಸರ್? ರಾಜ್ಯಪಾಲರು ಭಾಷಣವನ್ನು ವಿರೋಧಿಸಿಲ್ಲ. ನೋಡಿ, ಭಾಷಣ ಮಾಡಬೇಕಾದರೆ ಪ್ರಾಸ್ತಾವಿಕ ರಾಜ್ಯಪಾಲರು ಭಾಷಣವನ್ನು ಪ್ರಾರಂಭ ಮಾಡಿದರು. ಕಡೆಯಲ್ಲಿ ಜೈ ಹಿಂದ್ ಅಂತ ಹೇಳಿದ ಮೇಲೆ ಅಲ್ಲಿಗೆ ಸಂಪೂರ್ಣವಾಗಿ ಮೊದಲಿನಿಂದ ಕಡೆ ತನಕ ಭಾಷಣವನ್ನು ನಾನು ಅಂಗೀಕರಿಸಿದ್ದೇನೆ ಅಂತ ಅರ್ಥ ಅಲ್ವಾ? ಒಂದೇನು ಅಂದರೆ ಅವರ ಕಡೆಯಲ್ಲಿ ರಾಷ್ಟ್ರಗೀತೆಯನ್ನು ಹಾಡೋ ತನಕ ಒಂದು ಎರಡು ಸಾಧಾರಣವಾಗಿದ್ದಿದ್ರೆ ಭಾಳ ಅರ್ಥಪೂರ್ಣವಾಗಿರ್ತಾಯಿತ್ತು. ಇವರು ಗೌರವಾದ ರಾಜ್ಯಪಾಲರು ಭಾಳ ಹಾತಾತ್ರವಾಗಿ ಹೊರಟಿದ್ದನ್ನು ಅದು ಒಂದು ಕಡೆ ಎಲ್ಲೋ ಒಂದು ಕಡೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ಅವಮಾನ ಮಾಡಿದಂಗೆ ಆಗ್ತದೆ ಅಂತ ನನ್ನ ಭಾವನೆ. ಈ ನಾವಿವತ್ತು ಏನು ರಾಜ್ಯಪಾಲರು ಭಾಷಣವನ್ನು ಓದದೆ ಸರಾಸಗಟಾಗಿ ತಿರಸ್ಕಾರ ಮಾಡಿ ಹೊರಟಿದ್ದರೆ ಆವಾಗ ನಾವು ತಿರಸ್ಕಾರ ಅಂತ ಹೇಳ್ಬೋದಾಗಿತ್ತು. ಇಲ್ಲ, ಪ್ರಾರಂಭ ಮಾಡಿದರು, ಕಡೆಯಲ್ಲಿ ಜೈ ಹಿಂದ್ ಅಂತ ಹೇಳಿದರು. ಅದರ್ಥ ಏನು? ಈ ಮಧ್ಯ ಇರ್ತಕ್ಕ ಎಲ್ಲವನ್ನು ಕೂಡ ನಾನು ಒಪ್ಪಿದ್ದೇನೆ ಅಂತ ಅರ್ಥ. ಸೊ ಹಾಗಾಗಿ ರಾಜ್ಯಪಾಲರ ಭಾಷಣವನ್ನು ತಿರಸ್ಕಾರ ಮಾಡಿಲ್ಲ, ಅವರು ರಾಜ್ಯಪಾಲರು ಭಾಷಣವನ್ನು ಓದಿದ್ದಾರೆ ಅಂತ ನನ್ನ ಭಾವನೆ. ಪ್ರಮುಖವಾಗಿ ಜಿ ರಾಮ್ಜಿ ವಿಚಾರವಾಗಿ ರಾಜ್ಯಪಾಲರು ಹಿಂದೇಟಾಗ್ತಿದ್ರು. ಯಾಕಂದರೆ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಆ ಯೋಜನೆ ವಿರುದ್ಧವೇ ನಾವು ಮಾತಾಡೋಕ್ಕಾಗಿಲ್ಲ ಅಂತ ಅವರೊಂದು ಸ್ಟ್ಯಾಂಡ್ ಸರ್. ನಿಜ. ಅದು ನೋಡಿ, ಅದು ಕೂಡ ಜನರ ಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿದೆ. ಅದನ್ನು ಭಾರತೀಯ ಜನತಾ ಪಕ್ಷದ ಅಜೆಂಡಾ ಮುಖಾಂತರ ಅವರಿವತ್ತು ಮನ್ರೇಗವನ್ನು ಬದಲಾವಣೆ ಮಾಡಿ ಹೊರಟಿದ್ದು ದೊಡ್ಡ ತಪ್ಪು. ಅದು ಇಡೀ ರಾಜ್ಯದ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ, ಬಡವರ ಮೇಲೆ ದೊಡ್ಡ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಅದನ್ನು ವಿರೋಧಿಸ್ತಕ್ಕಂಥದ್ದು ಸಾಮಾನ್ಯವೂ ಕೂಡ ಜನಪರ ಸರ್ಕಾರಗಳ ಕರ್ತವ್ಯ ಕೂಡ. ಆ ನಿಟ್ಟಿನಲ್ಲಿ ನಾವು ಸಹಜವಾಗಿಯೇ ರಾಜ್ಯಪಾಲರ ಭಾಷಣದಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇವೆ. ಬಹುಶಃ ಇದು BJPಯವರು ಅವರ ಸರ್ಕಾರಕ್ಕೆ ಅವಮಾನ ಆಗುತ್ತ ರೀತಿಯಲ್ಲಿ ರಾಜ್ಯಪಾಲರಿಗೆ ಅವರನ್ನು ಒಂದು ಇನ್ಫ್ಲೂಯೆನ್ಸಸ್ನ ಮಾಡಿ ಅದನ್ನು ಓದದೆ ತಡೆಗಟ್ಟಿರ್ಬೋದು ಅಂತ ನನ್ನ ಭಾವನೆ. ಈಗ ಮುಂದಿನ ದಿನಗಳಲ್ಲಿ ಮನರೇಗಾ ವಿಚಾರವಾಗಿ ಯಾವ ರೀತಿ ಹೋರಾಟ ಇದೆ ಸರ್? ನಿಮ್ಮ ಒಂದು ರೂಪುರೇಷೆ ಹೇಗಿರುತ್ತೆ? ಖಂಡಿತವಾಗ್ಲೂ ಕೂಡ ಮನರೇಗಾ ವಿಚಾರದಲ್ಲಿ ಅಸೆಂಬ್ಲಿಯಲ್ಲಿ ಏನು ರಾಜ್ಯಪಾಲ ಭಾಷಣದಲ್ಲಿದೆ ಅವರು ಓದದೇ ಇದ್ದರೂ ಕೂಡ ಮೊದಲನೇ ಪುಟ ಕಳನೇ ಪುಟ ಓದಿದ ಮೇಲೆ ಮಧ್ಯೆ ಎಲ್ಲ ಪುಟಗಳನ್ನು ಕೂಡ ನಾನು ಅರ್ಥೈಸಿದ್ದೇನೆ, ಓದಿದ್ದೇನೆ ಅಂತ ಅರ್ಥ ಅಲ್ವಾ? ಹಂಗಾಗಿ ಆ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಮನರೇಗಾ ವಿಚಾರವೂ ಕೂಡ ಆ ವಿಚಾರದಲ್ಲಿ ಕೂಡ ನಾವೆಲ್ಲ ಸದಸ್ಯರು, ಕಾಂಗ್ರೆಸ್ನ ಎಲ್ಲ ಸದಸ್ಯರು ಕೂಡ ಆ ಚರ್ಚೆ ಮಾಡಿ ಖಂಡಿತವಾಗಿ ಕೂಡ ಭಾಗವಹಿಸಿ ಆ ಏನು ಜಿ ರಾಮ್ಜಿ ಮಾಡಿದೆ ಅದನ್ನು ಖಂಡಿತವಾಗ್ಲೂ ಕೂಡ ನಾವು ತಿರಸ್ಕಾರ ಮಾಡುವಂಥ ಪ್ರಸ್ತಾವನೆಯನ್ನು ಮಂಡಿಸ್ತೇವೆ. ಈ ವಿಚಾರದಲ್ಲಿ ಬಹಿರಂಗ ಚರ್ಚೆಗೂ ಕೂಡ ನಾವು ಸಿದ್ಧ ಅಂತ BJP ನಾಯಕರು ಹೇಳ್ತಿದ್ದಾರೆ ಸರ್. ನಾವು ಸಿದ್ಧ ಅಲ್ವಾ? ಈಗಲೇ ನಾವು ಬಹಿರಂಗವಾಗಿ ಮಾತಾಡ್ತಾ ಇದ್ದೀವಲ್ಲ, ಬಹಿರಂಗವಾಗಿ ಮಾತಾಡ್ತಾ ಇದ್ದೀವಿ, ಧರಣಿಗಳು ಮಾಡ್ತಾ ಇದ್ದೀವಿ, ಸಭೆಗಳನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ಇವತ್ತು BJP ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡೆದು ಆ ಏನು ಮಹಾತ್ಮ ಗಾಂಧಿ ಹೆಸರಲ್ಲಿ ಆ ಗಾಂಧಿ ಗ್ರಾಮ ಸ್ವರಾಜ್ಯ ಮಾಡಬೇಕಂತ ಹೊರಟವಲ್ಲ, ಅದಕ್ಕೆ ನೀವು ಒಂದೊಂದೇ ಕೊಡ್ಡಿಯನ್ನು ತೆಗಿತಾ ಇದ್ದೀರಿ, ಸಂವಿಧಾನದ ಅಡಿಪಾಯಗಳನ್ನು ಅಲ್ಲಾಡಿಸ್ತಾ ಇದ್ದೀರಿ. ಈ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮುಂದೆ ಕೂಡ ಈ ಯೋಜನೆಯನ್ನು ನಿಲ್ಲಿಸೋ ತನಕ ಸರ್ಕಾರ ಹಿಂದೆ ಕೂಡ ಇಂಥ ಯೋಜನೆಗಳ ಬಗ್ಗೆ ಇವತ್ತು ನಮ್ಮ APMC ಆ್ಯಕ್ಟ್ ತಂದರು. APMC ಆ್ಯಕ್ಟ್ ತಂದಾಗ ಜನ ವಿರೋಧ ಮಾಡಿ ರೈತ ದಂಗೆ ಎದ್ದ ಮೇಲೆ ವಿತರಣೆ ಮಾಡಿಕೊಂಡ್ರು. ಇದು ಕೂಡ ಅಷ್ಟೇ, ಇದು ಜನ ವಿರೋಧಿ ನೀತಿ ಜಿ ರಾಮ್ಜಿ. ಇದನ್ನು ಇವತ್ತು ಹೋರಾಟ ಮಾಡ್ತೇವೆ. ಇದನ್ನು ಎಲ್ಲಿ ತನಕ ಸರ್ಕಾರ ವಿತರಣೆ ಮಾಡ್ಕೊಳ್ಳೋದಿಲ್ಲ ಅಲ್ಲಿ ತನಕ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಇದಿಷ್ಟು ಏನು ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರೊಂದು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅನಿಲ್ ಕುಮಾರ್ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.